ನೀವೆಲ್ಲ ಮಾತಾಡುವಾಗ ನನಗೇನು ಅನ್ನಿಸ್ತು, ಡಿಪೋ ಲೆವೆಲ್ಗೆ ನೀವು ಹೋದಾಗ ಕೆಲವು ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದೀರಾ ಅಂತ. ಮುಂದಿನ ಏನು ಫೆಡ್ರೇಷನ್ನ ನಾಯಕತ್ವ ಯಾರು ಏನು ಅನ್ನೋದು ಬಹುಶಃ ನಮಗೆ ಇದು ಕಾಡಬಾರ್ದು ಅಂತ ನಾನು ಹೇಳೋದು. ಏಕೆಂದರೆ ಫೆಡ್ರೇಷನ್ ನಾಯಕತ್ವ ಅಂದರೆ ಯಾರು ಒಬ್ಬರು ವ್ಯಕ್ತಿ ಅಲ್ಲ. ಫೆಡ್ರೇಷನ್ ಅನ್ನೋದೇ ಒಂದು ಒಕ್ಕೂಟ. ಒಕ್ಕೂಟ ಅಂದರೆ ಒಂದು ಶಕ್ತಿ. ಅದು ಅಲ್ಲಿ ಒಬ್ಬರಿಂದ ಒಂದು ಶಕ್ತಿ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. ಅದು ತುಂಬ ಜನರು ಸೇರಿನೇ ಒಂದು ಒಕ್ಕೂಟ ಆಗೋದು. ಹಾಗಾಗಿ ನಾವೆಲ್ಲರೂ ಸೇರಿನೇ ಇಲ್ಲಿ ಆ ಫೆಡ್ರೇಷನ್ ಆಗಿರೋದು. ಹಾಗಾಗಿ ನೀವು ಅವರಿಗೆ ಕನ್ವಿನ್ಸ್ ಮಾಡೋದು ನಿಮ್ಮ ಮೇಲೆ ಆ ಜವಾಬ್ದಾರಿ ಇದೆ. ನಾವು ಫೆಡ್ರೇಷನ್ ಅಂತಂದರೆ ನಾವೆಲ್ಲರೂ ಸೇರಿ ನಾವು ಒಂದು ಈ ಜನಶಕ್ತಿ, ಇದು ಜನರ ಶಕ್ತಿ, ಇದು ನಮ್ಮ ಕಾರ್ಮಿಕರ ಶಕ್ತಿನೇ ಈ ಫೆಡ್ರೇಷನ್ ಅಂತ ಹೇಳಿ ನೀವೆಲ್ಲರೂ ಸೇರಿ ಅವರಿಗೆ ಕನ್ವಿನ್ಸ್ ಮಾಡೋವಂಥ ಅಗತ್ಯ ಇದೆ. ಮತ್ತು ಇನ್ನೊಂದು ನೀವು ಹೇಳಬೇಕಾಗಿದೆ, ಇದ್ರ ಹಿಂದೆ ಇರೋದು ಕೆಂಬಾವುಟ ಅಂತ. ಕೆಂಬಾವುಟಕ್ಕೆ 200 ವರ್ಷದ ಇತಿಹಾಸ ಇದೆ. ಇವತ್ತು ನೆನ್ನೆದಲ್ಲ ಅದು. ಆಮೇಲೆ AITUCಗೆ 105-106 ವರ್ಷದ ಇತಿಹಾಸ ಇದೆ. ಹಾಗಾಗಿ ನೀವು ಯಾರೂ ಕೂಡ ಹೆದರಬೇಕಾಗಿಲ್ಲ. ನೀವೆಲ್ಲರೂ ಈ ಕೆಂಬಾವುಟ ಮತ್ತು AITUC ಏನಿದೆ ಇದರ ಒಂದು ಶಕ್ತಿನ ನೀವು ಗಮನದಲ್ಲಿಟ್ಕೊಳ್ಳಿ. ಇದನ್ನು ಇದ್ರ ಮೇಲೆ ನಂಬಿಕೆ ಭರವಸೆಗಳನ್ನ ಇಟ್ಕೊಳ್ಳಿ. ಮತ್ತು ಇದನ್ನು ಏನು ಫೆಡ್ರೇಷನನ್ನು ಹಿಂದೆ ನಾಯಕತ್ವ ಇತ್ತು, ಕಾಮ್ರೇಡ್ MS ಕೃಷ್ಣನ್ ಇರ್ಬೋದು, ಕಾಮ್ರೇಡ್ ಗೋಪಿ ಅವರು ಇರ್ಬೋದು, ಮುಕುಂದರಾವ್ ಅವರು ಇರ್ಬೋದು, ತುಂಬ ಜನ ಇದಕ್ಕೆ ನಾಯಕತ್ವ ಕೊಟ್ಟಿದ್ದಾರೆ ಹಿಂದೆ. ಹಾಗೆ ಇವತ್ತು ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಯಾವುದೇ ಮನುಷ್ಯ ಆಗಲಿ ಅದು ಅವರು ವಯೋಸಹಜವಾಗಿ ಅವರು ನಮ್ಮಿಂದ ದೂರ ಹೋಗಿದ್ದಾರೆ, ನಿಜ. ಅದು ನಮ್ಮನ್ನೆಲ್ಲರನ್ನೂ ಕಾಡುತ್ತೆ. ಅದು ಇವತ್ತಲ್ಲ ಯಾವತ್ತೂ ಕಾಡ್ತಾನೇ ಇರುತ್ತೆ. ಯಾಕೆಂದರೆ ಅವರು ಹಾಗೆ ಬದುಕಿದ್ರು, ಹಾಗೆ ಕೆಲಸ ಮಾಡಿದರು, ಒಂದು ನಿಸ್ವಾರ್ಥವಾಗಿ ಅವರು ಬದುಕಿದ್ರು. ಆದ್ದರಿಂದ ನಾನು ನಿಮಗೆ ಹೇಳೋದು ಏನಂದರೆ, ನೀವು ಜನರನ್ನು ನೀವು ಕನ್ವಿನ್ಸ್ ಮಾಡಬೇಕಾಗಿದೆ. ಆ ಶಕ್ತಿ ಏನಿದೆ ಅವ್ರು ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅವರು ಭೌತಿಕವಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಆದರೆ ಅವರ ಶಕ್ತಿ ಮತ್ತು ಅವರು ಕಲಿಸಿದಂಥ ಏನು ಹೋರಾಟದ ಒಂದು ದಾರಿ ಏನಿದೆ ಅದು ನಮ್ಮನ್ನು ಮುನ್ನಡೆಸ್ತಾನೆ ಇದೆ ಅಂತ ಹೇಳಿ ನೀವು ಅವರಿಗೆ ಹೇಳಬೇಕಾಗುತ್ತೆ. ಇದು ಮೊದಲನೇ ವಿಷಯ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡುವಂಥದ್ದು. ಹೇಗೆ ಸಹಾಯ ಆಗ್ಬೋದು, ಹೇಗೆ ನೆರವಾಗ್ಬೋದು, ನೆರವು ಅಂತಲ್ಲ, ನನ್ನ ಕರ್ತವ್ಯ ಏನಿದೆ ಅಂತ ನೀವು ಹೇಳಿದರೆ ನಾನು ಹಾಗೆ ಕೆಲಸ ಮಾಡೋಕ್ಕೆ ತಯಾರಿದ್ದೀನಿ. 19ನೇ ತಾರೀಕು ಕೂಡ ಖಂಡಿತವಾಗ್ಲೂ ನಾನು ಅಲ್ಲಿರ್ತೀನಿ. ಮತ್ತು ಮುಂದೆನೂ ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ.